ಅವರಿಗೆ ನಾವೇನೋ ಹೇಳಲಿಕ್ಕೆ ಆಗಲ್ಲ. ಇದು ಒಂದು ಮಾನಸಿಕ ವ್ಯಾಪಾರ ಅನ್ನೋದು ಒಂದು ಎಚ್ಚರ ನಮ್ಮಲ್ಲಿ ಯಾವಾಗಲೂ ಓದುಗರಲ್ಲಿ ಇರಬೇಕು. ಹಾಗೆ ಭಗವಂತನತ್ತ ವಾಲಿದ ಮನಸ್ಸು ತಾನು ಅದುವರೆಗೆ ಬಾಳಿದ ಬಾಳೆಲ್ಲ ವ್ಯರ್ಥ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅವನಿಗೆ ಒದ್ದಾಡ್ತಾನೆ, ಅಯ್ಯೋ ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಅಂಥವ್ರಿಗೆ ಮೋಸ ಮಾಡಿದೆ, ಇಂಥ ದುಡ್ಡು ಗಳಿಸೋದೇ ನನ್ನ ಜೀವನದ ಗುರಿ ಅಂತ ತಿಳ್ಕೊಂಡ್ಬಿಟ್ಟೆ. ಹೀಗೆಲ್ಲ ವಿಲಿ 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 ಒದ್ದಾಡತ್ತೆ ಮನಸ್ಸು. ಒದ್ದಾಡಿ 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 ಆ ಭಗವಂತನಲ್ಲಿ ತಮ್ಮ ಎಲ್ಲ ಒದ್ದಾಟವನ್ನು ತೋಡ್ಕೊಳ್ಳಿಕ್ಕೆ ಪ್ರಾರಂಭಿಸಿ ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಶರಣಾಗತರಾಗ್ತಾರೆ. ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಶರಣಾಗ್ತಾರೆ. ಮತ್ತವನಲ್ಲೋ ಮುರಾರಿ, ನಿನಗೆ ನಾ ಮತ್ತವನಲ್ಲೋ ಮುರಾರಿ, ನಿನ್ನ ಭೃತ್ಯನಿಗೆ ಎತ್ತಣ ಸ್ವಾತಂತ್ರ್ಯ ಸಲಹಯ್ಯ ಶೌರಿ. ಮತ್ತವನಲ್ಲೋ ಮುರಾರಿ, ನಿನಗೆ ನಾ ಮತ್ತವನಲ್ಲೋ ಮುರಾರಿ. ನಾನು ಬೇರೆಯವನೇನಪ್ಪ, ನಿನಗೆ ನಿನ್ನ ಆಳಿನ ಆಳು ನಾನು. ಅವರಲ್ಲಿ ಅವರನ್ನ ಇಚ್ಛಾನುಸಂಧಾನ ಮಾಡ್ಕೊಳ್ತಾರೆ. ಸಂಪೂರ್ಣವಾಗಿ ನಾನು ನಿನ್ನ ದಾಸ ಅಂಥೇಳಿ ಶರಣಾಗತರಾಗ್ತಾರೆ. ಇದು ಭಕ್ತಿಯ ಸಾಧನೆಯಲ್ಲಿ ಮೊದಲನೆಯ ಹಂತವಾಗಿ ನಾವು ಗುರುತಿಸ್ಬೋದು. ಸುಮಾರು ಇದುವರೆಗೂ 300 ಜನ ಹರಿದಾಸರಾಗಿ ಹೋಗಿದ್ದಾರೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಇಂತಹ ಒಂದು ಹಂತವನ್ನು ನಾವು ಕಾಣ್ತೇವೆ. ಅನಂತರ ಈ ಶರಣಾಗತಿ ಇದೆಯಲ್ಲ, ಇದನ್ನು ಭಕ್ತಿಯ ಪರಿಭಾಷೆಯಲ್ಲಿ ದಾಸ್ಯ ಭಾವ ಅಂಥೇಳಿ ನಾವು ಕರೀತೇವೆ. ಹೀಗೆ ಆ ಭಗವಂತನಲ್ಲಿ ಶರಣಾಗತರಾಗಿ ಮುಂದಿನ ಹಂತವಾಗಿ ಅವನ ಜೊತೆಗೆ ಮಾನವ ಸಂಬಂಧಗಳನ್ನು